ಅಲ್ಲೇ 75ನೇ ವರ್ಷಕ್ಕೆ ರಿಟೈರ್ ಆಗ್ತಾರಾ ಅನ್ನುವಂಥ ಒಂದು ನಡುವೆ ಪ್ರಶ್ನೆ ಇದ್ದಿತ್ತು. ಅದರ ಪ್ರಶ್ನೆ ಇವತ್ತು ತನ್ನ ಸ್ಥಾನ ಇಲ್ಲಾಗಿ ಹೋಗಿಬಿಟ್ಟದ. ಯಾಕಂದ್ರೆ ಪ್ರಶ್ನೆ ಮಾಡಬೇಕಾದಂತಹ ನಮ್ಮ ಮೋಹನ್ ಭಾಗವತರನ್ನ ಆ ವಿಷಯವನ್ನು ಬದಿ ಸೇರಿಸಿದ್ರಿಂದಾಗಿ ಅವರ ಆಡಳಿತ ಇನ್ನೂ ಮುಂದುವರಿತದ ನಮ್ಮ ಮೋದಿ ಅವ್ರದ್ದು ಅನ್ನೋದು ಇವತ್ತು ಸ್ಪಷ್ಟ ಆಗ್ತಾ ಇದೆ. ಇನ್ನು ಜನನ ಅವ್ರನ್ನ ತಿರಸ್ಕಾರ ಮಾಡಬೇಕು, ಬಟ್ ಅವ್ರನ್ನ ಆರಿಸಬೇಕು ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಅವರು ತಾವಾಗಿ ರಿಟೈರ್ ಆಗಲಿಕ್ಕಿಲ್ಲ. ಆದರೆ ಜನ ಅಥವಾ ನಮ್ಮ ಏನಪ್ಪ ಅಂದ್ರೆ ಅವ್ರ ಜೊತೆಗೆ ಒಂದು ಹೋರಾಟ ಮಾಡುವಂಥವ್ರು ಕೂಡಿದಾಗ ಏನೋ ಆಗ್ಬೋದೇನೋ. ಇರಲಿ, ಆಡಳಿತ ಮಾಡಲಿ ಅವರು. ಆದರೆ ಇವತ್ತೇನೋ ಸ್ವಲ್ಪ ಗಾಂಧಿ ವಿಚಾರದತ್ತ, ಅದು ಸ್ವದೇಶಿ ಮೂವ್ಮೆಂಟ್ದತ್ತ, ಅದು ಸ್ವ ಉದ್ಯೋಗದತ್ತೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಮೋದಿಯವರು. ಅದರಲ್ಲಿ ಯಶಸ್ವಿಯಾಗಲಿ. ಮತ್ತು ಗಾಂಧೀಜಿ ಎಕನಾಮಿಕ್ಸ್ ನಾನು ಹೇಳಿದ್ದೆ ನಿಮಗೆ, ಅದು ತಂದ್ರೆ ಇನ್ನೂ ಬೆಸ್ಟ್ ಆಗ್ತದೆ ಸ್ವದೇಶಿ ಮೂವ್ಮೆಂಟ್ ಅಂತ ಹೇಳ್ತಾ. ಏನೋ ಆಗಲಿ, RSS ಪ್ರಚಾರಕರಾಗಿ ಈ ಹಂತಕ್ಕೆ ಬಂದ RSS ಅದಕ್ಕೂ ಒಂದಿಷ್ಟು ಅಧಿಕಾರ ಸಿಗೋಂಗೆ ಮಾಡಿ, ಜೊತೆಗೆ ತಾವು ಅಧಿಕಾರವನ್ನು ಅನುಭವಿಸ್ಕೊಂಡು, ಜೊತೆಗೆ ಅನೇಕ ಕೆಲಸಗಳನ್ನ ಎಷ್ಟು ಸಾಧ್ಯ ನಮ್ಮ ಜನಕ್ಕೆ ಮಾಡಿದ್ದಾರೆ ಅಂತೇಳಿ ಅವ್ರ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ದೇಶದ ದೃಷ್ಟಿ ಇಟ್ಕೊಂಡು ನೋಡಿದಾಗ ಮಾತ್ರ ಕಾರ್ಪೊರೇಟ್ಗಳ ಕೈಯಲ್ಲೇ ನಮ್ಮ ಇಡೀ ಅರ್ಥವ್ಯವಸ್ಥೆ ಕೊಟ್ಟು ಒಂದು ತಪ್ಪು ಮಾಡಿದ್ರಿ ನಾವು. ಇನ್ನು ಮುಂದಿನ ದಿನದಲ್ಲಾದರೂ ಏನಾದರೂ ಬದಲಾಗ್ಬೋದಾ? ಇವತ್ತಂತೆ ಅಮೆರಿಕದ ದೂರ ಚೈನಾ ಕಡೆ ಹೊರಟಿದ್ದಾರೆ, ಜೊತೆಗೆ ರಷ್ಯಾ ಅಂತ ದೋಸ್ತಿಯಾಗಿ ಉಳಿದದ. ಅವರಿಬ್ಬರ ಸಹಾಯದಿಂದ ಇನ್ನಷ್ಟು ಏನಾದರೂ ದೇಶಕ್ಕೆ ಒಳ್ಳೆಯ ಕೆಲಸಗಳು ಆಗ್ಬೋದಾ ಅನ್ನೋದು. ಅದೇ ಕಾರಣಕ್ಕೆ ಇಲ್ಲಿ ಅರ್ಥವ್ಯವಸ್ಥೆನಷ್ಟು ಮೇಲಕ್ಕೆ ಹೇಳುವಂಥ ಏನಾದರೂ ಹೊಸ ಯೋಜನೆಗಳು ಹಾಕ್ತಾರಾ? ಬರೀ ಯೋಜನೆಗಳು ಘೋಷಣೆ ಮಾಡಿ ಅಲ್ಲೇ ಬಿಟ್ಟು ಬಿಡ್ತಾರಾ ಅನ್ನುವಂಥ. ಯಾಕೆ ಬಿಟ್ಟಿದ್ದಾರೆ ಈಗ 11 ವರ್ಷದಾಗ ಘೋಷಣೆಗಳು ಸಾಕಷ್ಟಾಗಿದ್ದಾವೆ, ಯೋಜನೆಗಳು ಅನುಷ್ಠಾನಗೊಂಡಿದ್ದು ಕಡಿಮೆ ಆಗ್ಯಾವ ಅನ್ನುವಂಥ ನೆನಪಿಸ್ಕೊಳ್ತಾ ಅವರ 75ನೇ ವರ್ಷದಲ್ಲಿ ರಿಟೈರ್ ಆಗಲಿಕ್ಕಿಲ್ಲ ಅನ್ನೋ ಮಾತ್ರ ಮತ್ತೊಮ್ಮೆ ಜ್ಞಾಪಿಸುತ್ತಾ, ಅವ್ರು ರಿಟೈರ್ ಆಗೋದ್ರಿಂದಲೂ ಜನಕ್ಕೆ ಬೇಕಾಗಿದ್ದು ಅರ್ಥವ್ಯವಸ್ಥೆ ಆ ಕೆಲಸವನ್ನು ಮಾಡಿದರೆ ಇನ್ನಷ್ಟು ಅವ್ರ ಹೆಸರು ಚಿರಸ್ಥಾಯಿ ಉಳಿಬೋದು. ಇಲ್ಲ ಅಂದ್ರೆ ಬಂದು ಹೋಗಿದ್ದಾರಪ್ಪ ಇವರೊಬ್ಬರು ಬಂದು ಹೋದರು ಅನ್ನೋಂಥ ಮಾತು ಆಗ್ಬೋದು ಅಂತ ಹೇಳ್ತಾ, ಇದು ಇನ್ನು ನಿಮಗೇನು ಅನ್ನಿಸ್ತದೆ, ನಿಮ್ಗೆ ಬಿಟ್ಟಂಥದ್ದು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. ಮೋದಿಯವರ ಕೊನೆಯದಾಗಿ ಮೋದಿಯವರ 75ನೇ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು.